ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ಈ ದಿನ ನಾನು ಮೊಳಕೆ ಕಟ್ಟಿರುವಂತಹ ಹುರುಳಿ ಕಾಳಿನ ಸಾರು ಮಾಡ್ತಾ ಇದ್ದೀನಿ. ನೋಡಿ, ನಾನು ಒಂದು ದಿನ ರಾತ್ರಿ ಪೂರ ನೆನೆಸಿ ಬೆಳಗ್ಗೆ ಅದನ್ನ ನೀರೆಲ್ಲ ಬಸ್ದು ಮೊಳಕೆ ಬರೋದಕ್ಕೆ ಒಂದಿನ ಫುಲ್ಲು ಒಂದು ತಟ್ಟೆ ಮುಚ್ಚಿ ಹಾಗೆ ಪಾತ್ರೆಯಲ್ಲಿ ಬಿಟ್ಟಿದ್ದೆ. ಬೆಳಗ್ಗೆ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದನ್ನ ಕುಕ್ಕರಲ್ಲಿ ನೀರು ಮುಳುಗುವಷ್ಟು ಕಾಳುಗಳು ಕುಕ್ಕರಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸಿದ್ದೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ ಬಂದಿದ್ದೀನಿ. ಮೊಳಕೆ ಕಾಳುಗಳು ಕೂಡ ನಿಮ್ಗೆ ಕಾಣಿಸ್ತಾ ಇದೆ. ಇದನ್ನ ನಾನೀಗ ಒಂದು ಕುಕ್ಕರಿನ ಜಾರಿಗೆ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ನಾನೀಗ ಕಾಯನ್ನ ಹಾಕ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಇದಕ್ಕೆ ಮೆಣಸಿನ ಪುಡಿಯನ್ನ ಹಾಕ್ತಾ ಇದ್ದೀನಿ, ಅಂದ್ರೆ ರಸಂ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಇದಕ್ಕೆ. ನಂತರ ಒಂದು ಬೆಳ್ಳುಳ್ಳಿಯನ್ನ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾವು ಕಮ್ಮಿ ಉಪಯೋಗಿಸೋದ್ರಿಂದ ಬೆಳ್ಳುಳ್ಳಿ ಬರೀ ಫ್ಲೇವರ್ಗೋಸ್ಕರ ಒಂದನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನ ಇವಾಗ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ, ನಾನು ಮೊಳಕೆ ಕಾಳನ್ನ ಚೆನ್ನಾಗಿ ಬೇಯಿಸಿದ್ನಲ್ಲ, ಅದ್ರ ನೀರನ್ನ ನಾನು ಈ ರೀತಿಯಾಗಿ ಸೋಸಿ ಇಟ್ಕೊಂಡಿದ್ದೆ. ಇದನ್ನ ಚೆಲ್ಲಬಾರ್ದು. ನೀವು ಸಾರು ಮಾಡೋದಕ್ಕೆ ಇದನ್ನ ಉಪಯೋಗಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಬಿ ತಂದಂತಹ ನಿಮಗೆ ತೋರಿಸಿರುವಂತಹ ಎಲ್ಲ ಪದಾರ್ಥಗಳನ್ನ ಈಗ ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಈಗ ಅದನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಅಂಟ್ಕೊಂಡಂತಹ ಪದಾರ್ಥವನ್ನ ನೀರು ಹಾಕಿ ಸ್ವಲ್ಪ ಕಲಕಿ ತಗೊಂಡು ಬಂದಿದ್ದೀನಿ. ನೋಡಿ, ಇದನ್ನು ಕೂಡ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ಸಾರು ಯಾವ ಹದದಲ್ಲಿ ಬೇಕೋ ಆ ಹದಕ್ಕೆ ನೀವು ನೀರನ್ನ ಮಿಕ್ಸ್ ಮಾಡಬಹುದು. ನೋಡಿ, ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನ ಹಾಕ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಇದೆಲ್ಲವನ್ನ ಚೆನ್ನಾಗಿ ಕಲಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡೋಣ. ನೋಡಿ, ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇಂಗು, ಸಾಸಿವೆ, ಕರಿಬೇವು ಹಾಕಿರುವಂತಹ ಒಗ್ಗರಣೆಯನ್ನ ಇದಕ್ಕೆ ಹಾಕ್ತೀನಿ. ನೋಡಿ, ಸಾರು ಚೆನ್ನಾಗಿ ಕುದೀತಾ ಇದೆ. ನೀವು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಮೊಳಕೆ ಕಟ್ಟಿರುವ ಹುರುಳಿ ಕಾಳಿನ ಸಾರನ್ನ ತಿನ್ಬೋದು. ಇದರ ಜೊತೆಗೆ ಮಿಕ್ಕಿರುವ ಹುರುಳಿ ಕಾಳಿಂದ ಪಲ್ಯ ಕೂಡ ಮಾಡ್ತೀವಿ, ಅದನ್ನು ಜೊತೆಗೆ ನಂಚ್ಕೊಂಡು ತಿನ್ಬೋದು. ಅದು ಇನ್ನೂ ಒಂದು ವಿಡಿಯೋದಲ್ಲಿದೆ, ಅದನ್ನು ಕೂಡ ನೀವು ರೆಸಿಪಿಗಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಈ ದಿನ ನಾನು ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾರನ್ನು ಮಾಡಿದ್ದೀನಿ. ಇದು ನಿಮಗೆ ರೆಸಿಪಿ ಬೇಕು ಅಂತಂದರೆ ಬಯೋ ಹೋಗಿ ಯೂಟ್ಯೂಬ್ನಲ್ಲಿ ಇದರ ಪೂರ್ಣ ರೆಸಿಪಿಯನ್ನು ನೀವು ನೋಡ್ಬೋದು. ಥ್ಯಾಂಕ್ ಯು.